ಇದೇನಪ್ಪ ಶಂಕರಪಾಳಿ ಕಲರು ಹಿಂಗೈತಿ ಹೊತ್ಯಾವನು ಅಂತ ನೀವು ಅನ್ಕೋತಿರ್ಬೋದು. ಯಾವಾಗ್ಲೂ ಸಕ್ರಿ ಮತ್ತು ಮೈದಾ ಬಳಸಿ ಶಂಕರಪಾಳಿ ಮಾಡೋ ಬದ್ಲಿ ಈ ಸಲ ಹಬ್ಬಕ್ಕೆ ಬೆಲ್ಲ ಮತ್ತು ಗೋಧಿ ಹಿಟ್ಟು ಉಪಯೋಗಿಸಿ ಹಿಂಗೆ ಶಂಕರಪಾಳಿ ಮಾಡಿ ನೋಡ್ರಿ. ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ ಅರ್ಧ ಕೆಜಿಯಷ್ಟು ಶಂಕರಪಾಳಿ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಮೊದಲ ಒಂದು ಪರಾತ್ ತಗೊಂಡೇನ್ರಿ. ಇದ್ರಾಗ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಾಕತ್ತೀನಿ. ಹಿಟ್ಟನ್ನ ಚಾನ್ಸ್ ತಗೋರಿ. 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಚಿಟಕಿ ಉಪ್ಪು ಮತ್ತು ಒಂದು 3-4 ಏಲಕ್ಕಿನ ಸಿಪ್ಪಿ ತೆಗೆದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಾಕತ್ತೀನಿ. ಈ ಎಲ್ಲ ಸಾಮಗ್ರಿನ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ತೀನಿ ರೀ. ಅಲ್ಲಿ ತನಕ ನೀವು ಯಾವ ಊರಿಂದ ವಿಡಿಯೋ ನೋಡಾಕತ್ತೀರಂತೇಳಿ ಕಮೆಂಟ್ ಮಾಡಿರಿ. 1 ಕಪ್ಪು ಅಥವಾ 1 ಅಳತಿ ಹಿಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕಬೇಕು. ನಾ ಇಲ್ಲೇ 2 ಕಪ್ಪಷ್ಟು ಗೋಧಿ ಹಿಟ್ಟು ಬಳಸಿನಲ್ರಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ರವೆ ಯೂಸ್ ಮಾಡೀನಿ. ನೆಕ್ಸ್ಟ್ ಈಗ ಒಂದು 1/4 ಕಪ್ಪಷ್ಟು ತುಪ್ಪನ ಕಾಯಿಸಿ ಹಾಕಾಕತ್ತೀನಿ ರೀ. ಲಕ್ಷ ಇರಲಿ, ತುಪ್ಪನ ಹಿಂಗೆ ಅಗದಿ ಕಡಕ್ ಕಾಯಿಸ್ಬೇಕು. ಆಮೇಲೆ ಎಲ್ಲ ತುಪ್ಪನ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಹುಷಾರು, ತುಪ್ಪ ಭಾಳ ಬಿಸಿ ಇರುತ್ತೆ, ಚಮಚಲ್ಲೇ ಮಿಕ್ಸ್ ಮಾಡಿರಿ, ಕೈಲೇ ಮುಟ್ಟಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಕೈಲಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಹಿಂಗೆ ಮುಷ್ಟಿ ಮಾಡಿ ನೋಡ್ರಿ. ಗಟ್ಟಿ ಮುಷ್ಟಿ ಆಗಬೇಕು, ಜಲ್ದಿ ಒಡಿಬಾರ್ದು. ಮುಷ್ಟಿ ಸರಿ ಆಗಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ತುಪ್ಪ ಕಡಿಮೆ ಆದ್ರೆ ಶಂಕರಪಾಳಿ ಗಟ್ಟಿ ಆಗ್ತಾವೆ, ಜಾಸ್ತಿ ಆದ್ರೆ ಎಣ್ಣೆಗೆ ಹೊಡಿತಾವೆ. ಅದಕ್ಕೆ ಹಿಂಗೆ ಗಟ್ಟಿ ಮುಷ್ಟಿ ಆಗೋತನ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಶಂಕರಪಾಳಿ ಅಗದಿ ಮಸ್ತ್ ಪಳ್ಳಾಗ್ತಾವೆ. 2 ಕೈಲಿ ಹಿಂಗೆ ಹಿಟ್ಟನ್ನ ಸರಿಯಾಗಿ ತಿಕ್ಕೋಂತ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಪ್ರತಿಯೊಂದು ಕಣಕ್ಕೆ ತುಪ್ಪ ಹತ್ತಬೇಕು, ಅಂದ್ರೆ ಶಂಕರಪಾಳಿ ಭಾಳ ಚಲೋ ಆಗ್ತಾವೆ. ಈ ಸ್ಟೆಪ್ಪು ಭಾಳ ಮುಖ್ಯ, ಲಕ್ಷ ಇರಲಿ. 2-3 ನಿಮಿಷ ತನಕ ಅದನ್ನು ಚಂದಂಗೆ ಮಿಕ್ಸ್ ಮಾಡಿದನ್ನ ಸೈಡಿಗೆ ಎತ್ತಿಟ್ಟು ನೆಕ್ಸ್ಟ್ ಇದಕ್ಕೆ ಹಾಕಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು ಪಾತ್ರೆ ಒಳಗೆ 3/4 ಕಪ್ಪಷ್ಟು ಬೆಲ್ಲ ಹಾಕಾಕತ್ತೀನಿ. ಬೆಲ್ಲನ ತುರಿದು ಅಳತಿ ಮಾಡಿ ತಗೊಂಡೇನಿ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಮೀಡಿಯಂ ಉರಿ ಒಳಗೆ ಬೆಲ್ಲ ಕರ್ಗೋತನ ತಿರ್ಕೋಂತ ಇರಬೇಕು. ನೋಡ್ರಿ, ಹಿಂಗೆ ಬೆಲ್ಲ ಪೂರ್ತಿ ಕರಗಿದ್ರೆ ಸಾಕು. 1 ಎಳೆ 2 ಎಳೆ ಪಾಕ ಮಾಡೋದೇನು ಬೇಡ. ಗ್ಯಾಸ್ ಬಂದ್ ಮಾಡಿ ಈಗ ಇದನ್ನು ಬೇರೆ ಒಂದು ಪಾತ್ರೆ ಒಳಗೆ ಸೋಸಾಕತ್ತೀನಿ ರೀ. ಬೆಲ್ಲದಾಗ ಏನರ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಸ್ವಚ್ಛ ಆಗ್ತೈತಿ. ಈಗ ಶಂಕರಪಾಳಿಗೆ ಬೆಲ್ಲ ರೆಡಿ ಆಯ್ತು. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಬೆಲ್ಲದ ಪಾಕನ ಬಳಸಬಾರ್ದು. ಬೆಲ್ಲದ ಪಾಕ ಸ್ವಲ್ಪ ತಣ್ಣಗಾಗೈತ್ರಿ. ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಪೂರ ತಣ್ಣಗಾಗಿರಬಾರ್ದು, ಇನ್ನೊಂದು ಸ್ವಲ್ಪ ಬೆಚ್ಚಗಿದ್ದಾಗನ ಹಾಕಬೇಕು. ಆಮೇಲೆ ಎಲ್ಲ ಪಾಕನ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕೋಂತ ಕಲ್ಸ್ಕೊಂತ ಹೋಗ್ರಿ. ಎಲ್ಲ ಪಾಕ ಹಾಕಿದ್ಮೇಲೆ ಹಿಂಗೆ ಇದನ್ನು ಅಗದಿ ಅಮಾತ್ಲೆ ಅಂದ್ರೆ ಸೌಕಾಶ ಹಿಟ್ಟು ನಾದಬೇಕು. ಚಪಾತಿ ಹಿಟ್ಟಿನ ಥರ ಇದನ್ನು ಒತ್ತಿ ನಾದಬಾರ್ದು, ಶಂಕರಪಾಳಿ ಪದ್ರ ಪದ್ರ ಆಗೋದಿಲ್ಲ. ಎಲ್ಲ ಹಿಟ್ಟು ಸೇರಿಸಿದ್ರೆ ಸಾಕು. ಹಿಟ್ಟು ನಾದು ಮುಂದೆ ಏನರೇ ಭಾಳ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ನೀವು ನೀರು ಬಳಸ್ಬೋದು. ಹಿಂಗೆ ಎಲ್ಲ ಹಿಟ್ಟನ್ನ ಸೇರಿಸಿ ಸರಿಯಾಗಿ ನಾದಿ ಇದ್ರ ಮೇಲೆ ಮುಚ್ಚಬೇಕು. ಒಂದು ಅರ್ಧ ತಾಸು ಇದನ್ನು ಬಿಡಬೇಕು. ರವೆ ಮತ್ತು ಹಿಟ್ಟು ಎರಡು ಚಲೋ ತಂಗಿ ನೆನಿಬೇಕು. ಹಿಟ್ಟು ಭಾಳ ಮೆತ್ತಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಒಂದು ಅರ್ಧ ತಾಸು ಆದಮೇಲೆ ಹಿಟ್ಟು ನೋಡ್ರಿ ಈಗ ಭಾಳ ಚಂದ ನೆಂದೈತಿ ಮತ್ತು ಮೊದ್ಲಿನ್ಕಿಂತ ಸ್ವಲ್ಪ ಗಟ್ಟಿನೂ ಆಗೈತಿ. ತೀರಾ ಗಟ್ಟಿ ಆಗೈತಪ್ಪ, ಭಾಳ ಡ್ರೈ ಆಗೈತಿ ಅಂತ ಅನ್ಸಿದ್ರೆ ಹಸಿ ಕೈಯಲ್ಲಿ ಸ್ವಲ್ಪ ನೀರು ಚಿಮ್ಕಿಸಿ ಹಸಿ ಕೈಯಲ್ಲಿ ಇದನ್ನು ಚಲೋ ತಂಗಿ ಒತ್ತಿ ನಾದ್ರೆ ಅವಾಗ ಸರಿ ಆಗುತ್ತೆ. ಇದ್ರಾಗ ಒಂದು ಉಳ್ಳಿ ತಗೊಂಡು ಇದನ್ನು ಚಪಾತಿ ಮಣಿ ಮೇಲೆ ಇಲ್ಲ ಅಂತಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ನಾದ್ರಿ. ಮತ್ತು ತುಪ್ಪ ಎಣ್ಣೆನು ಹಚ್ಚಬಾರ್ದು, ಹಂಗೆ ಲಟ್ಟಿಸ್ಬೇಕು. ಸ್ವಲ್ಪ ಇದನ್ನು ಚಪಟ್ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಬೇಕು. ಸೈಡಿಗೆ ಎಲ್ಲ ಕಡೆ ಸೀಳ್ತಿರ್ತೈತಿ, ನಡಿತೈತಿ, ಆಮೇಲೆ ಅದನ್ನು ಸರಿ ಮಾಡ್ಕೋಬೋದು. ಒಂದು ಮೀಡಿಯಮ್ ಸೈಜಿಂದ ಚಪಾತಿ ಲಟ್ಟಿಸಿ ಹಿಂಗೆ ಇದನ್ನು 2 ಕಡೆ ಮಡಚ್ರಿ, ಅಂದ್ರೆ ಶಂಕರಪಾಳಿ ಪದ್ರ ಪದ್ರ ಆಗ್ತಾವೆ. ಆಮೇಲೆ ನಮ್ಗೆ ಕಟ್ ಮಾಡೋಕ್ಕೂ ಭಾಳ ಸರಳ ಆಗುತ್ತೆ. ಭಾಳ ತೆಳ್ಳಗೆ ಲಟ್ಟಿಸ್ಬಾರ್ದು, ಸ್ವಲ್ಪ ಇದು ದಪ್ಪ ಇರಬೇಕು. ಮೈದಾ ಹಿಟ್ಟು ಬಳಸಿ ಮಾಡಿದ್ದು ಶಂಕರಪಾಳಿ ಇರ್ತಾವಲ್ರಿ, ಭಾಳ ದಿನ ಗದಿಗರಿ ಇರ್ತಾವೆ. ಆದ್ರೆ ನಾ ಇಲ್ಲೇ ಗೋಧಿ ಹಿಟ್ಟು ಬಳಸಿನಲ್ರಿ, ಅದಕ್ಕೆ ಇವು ಒಂದು 8-10 ದಿನ ಅಷ್ಟೇ ಗರಿಗರಿ ಇರ್ತಾವೆ, ಆಮೇಲೆ ಸ್ವಲ್ಪ ಮೆತ್ತಗಾಗ್ತಾವೆ. ಅದಕ್ಕೆ ಗೋಧಿ ಹಿಟ್ಟು ಜೋಡಿ ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ಭಾಳ ದಿನ ಶಂಕರಪಾಳಿ ಮಸ್ತ್ ಗರಿ ಗರಿ ಇರ್ತಾವೆ. ಸೈಡಿಗೆ ಸೀಳಿದ ಭಾಗನ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಶಂಕರಪಾಳಿ ನಿಮ್ಗೆ ಯಾವ ಆಕಾರ ಬೇಕು, ಸ್ಕ್ವೇರ್ ಬೇಕಾ, ಡೈಮಂಡ್ ಬೇಕಾ, ಎಷ್ಟು ದೊಡ್ಡದು ಬೇಕು, ಎಷ್ಟು ಸಣ್ಣದು ಬೇಕಂತೇಳಿ ನೋಡಿಕೊಂಡು ಆ ರೀತಿ ಕಟ್ ಮಾಡಿರಿ.
ಒಮ್ಮೆ ಭಾಳಷ್ಟು ಶಂಕರಪಾಳಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಬೋದು. ಉರಿನ ಸಣ್ಣ ಇಟ್ಬಿಟ್ಟು ಎಣ್ಣೆನ ಸರಿಯಾಗಿ ಕಾಯಿಸ್ರಿ. ಎಣ್ಣೆ ಚಲೋತ್ತಂಗೆ ಕಾಯ್ದ್ಮೇಲೆ ಒಂದು ಸಣ್ಣ ತುಕಡಿ ಹಾಕಿ ನೋಡ್ರಿ. ಅದು ಸಾವಕಾಶ ಮ್ಯಾಲೆ ಬರಬೇಕು. ಆಮೇಲೆ ಭಾಳ ಜಲ್ದಿ ಕೆಂಪಗಾಗಬಾರ್ದು. ಅಂದ್ರೆ ಅವಾಗ ಎಣ್ಣೆ ಕರೆಕ್ಟ್ ಕಾದೈತೆ ಅಂತ ಹೇಳಿ ಅರ್ಥ. ಇಲ್ಲೇ ನಾ ಹಾಕಿದ್ದು ಶಂಕರಪಾಳಿ ಐತಲ್ರಿ ಭಾಳ ಜಲ್ದಿ ಕೆಂಪಗಾತು. ಅಂದ್ರೆ ಎಣ್ಣೆ ಭಾಳ ಕಾದೈತಿ. ಅದಕ್ಕೆ ನಾನು ಗ್ಯಾಸ್ನ ಬಂದ್ ಮಾಡಿ 1 ನಿಮಿಷ ಬಿಟ್ಟು ಮತ್ತೆ ಗ್ಯಾಸ್ ಆನ್ ಮಾಡಿ ಈಗ ಇದ್ರಾಗ ಸಾವಕಾಶ ರೆಡಿ ಮಾಡಿ ಶಂಕರಪಾಳಿ ಇರ್ತಾವಲ್ರಿ ಅವನ್ನ ಹಾಕಕತ್ತೀನಿ. ಅಂದ್ರೆ ಸ್ವಲ್ಪ ಬಿಡೋದ್ರಿಂದ ಎಣ್ಣೆ ಸರಿ ಆಗುತ್ತೆ. ಭಾಳ ಕಾದಿರ್ತೈತಲ್ರಿ ಈಗ ಸರಿ ಆತು. ಒಂದು ಸಲಕ್ಕೆ ಕಡಾಯಿ ಒಳಗೆ ಎಷ್ಟು ಹಿಡಿತೈತಂತೆ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿನೂ ಹಾಕ್ಬೇಡ್ರಿ, ತೀರಾ ಕಮ್ಮಿನೂ ಹಾಕ್ಬೇಡ್ರಿ. ಜಾಸ್ತಿ ಹಾಕಿದ್ರೆ ಚಲೋತ್ತಂಗೆ ಫ್ರೈ ಆಗೋದಿಲ್ರಿ, ಆಮೇಲೆ ಪದ್ರ ಬಿಡಂಗಿಲ್ಲ. ಆಮೇಲೆ ಹಾಕಿದ ಕೂಡಲೇ ಒಂದು 15-20 ಸೆಕೆಂಡ್ ಇವನ್ನ ಮುಟ್ಬ್ಯಾಡ್ರಿ. ಆಮೇಲೆ ಸಾವಕಾಶ ಕೈ ಆಡಿಸ್ರೆ ನಡಿತೈತಿ. ಲಕ್ಷ ಇರ್ಲಿ, ಉರಿ ಲೋ ಟು ಮೀಡಿಯಮ ಇರಬೇಕು. ಮತ್ತು ಎಣ್ಣೆಯಾಗ ಎಲ್ಲ ಶಂಕರಪಾಳಿ ಚಂದಂಗೆ ಮುಳುಗುವಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಕಮ್ಮಿ ಆದ್ರೆ ಶಂಕರಪಾಳಿ ಚಲೋ ಆಗೋದಿಲ್ಲ. ಇವು ಬೆಲ್ಲದ ಶಂಕರಪಾಳಿ ಅಲ್ರಿ, ಜಲ್ದಿ ಕೆಂಪಗಾಗ್ತಾವು. ಹಂಗಂತೇಳಿ ರೆಡಿ ಆದವಪ್ಪ ಅಂಥೇಳಿ ಎಣ್ಣೆಗಿಂದ ಇವನ್ನ ಜಲ್ದಿ ತೆಗ್ಯಾಕೆ ಹೋಗ್ಬೇಡ್ರಿ. ಮತ್ತು ಅದಕ್ಕೆ ಸಣ್ಣ ಉರಿ ಒಳಗೆ ಇವನ್ನ ನೋಡಿಕೊಂಡು ಚಲೋತ್ತಂಗೆ ಫ್ರೈ ಮಾಡಬೇಕು. ಮೊದಲ ಒಂದು ಬ್ಯಾಚ್ ನೀವು ಫ್ರೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಯಾಚ್ನ ಎಷ್ಟೊತ್ತನ ಫ್ರೈ ಮಾಡ್ಬೇಕಂತ ಹೇಳಿ. 2 ಕಡೆ ಚಂದಂಗೆ ಫ್ರೈ ಮಾಡಿ ಎಣ್ಣೆಯಿಂದ ಇವನ್ನ ಬಸ್ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ರಿ. ಇವು ತಣ್ಣಗಾದ್ಮೇಲೆ ಇನ್ನಷ್ಟು ಕೆಂಪಗೆ ಮತ್ತು ಇನ್ನಷ್ಟು ಗರಿ ಗರಿ ಆಗ್ತಾವು. ಎಲ್ಲ ಶಂಕರಪಾಳಿನ ಫ್ರೈ ಮಾಡಿದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಡಬ್ಯಾಗ ಇಲ್ಲ ಅಂತಂದ್ರೆ ಜಿಪ್ ಪೌಚ್ನಾಗ ಒಂದು 15-20 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡ್ರಿ ಎಷ್ಟು ಪದ್ರ ಆಗ್ಯಾವು ಮತ್ತು ಭಾಳ ಪಳ್ಳನೂ ಆಗ್ಯಾವು. ಮುರಿದು ತೋರ್ಸಾಕತ್ತೀನಿ ನೋಡ್ರಿ ಎಷ್ಟು ಪಳ್ಳಾಗ್ಯಾವು. ಈಗ ಇವನ್ನ ತೂಕ ಮಾಡಿ ನೋಡಾಕತ್ತೀನಿ. ಅರ್ಧ ಕೆಜಿಯಷ್ಟು ಶಂಕರಪಾಳಿ ರೆಡಿ ಆಗ್ಯಾವ ನೋಡ್ರಿ. ನೀವೇನ್ರಿ 1 ಕೆಜಿಯಷ್ಟು ಶಂಕರಪಾಳಿ ಮಾಡಬೇಕಪ್ಪ ಅಂತಂದ್ರೆ ನಾ ಹೇಳಿದ ಎಲ್ಲ ಅಳತಿನ ಡಬಲ್ ಮಾಡಿರಿ. ಅಂದ್ರೆ 2 ಪಟ್ಟಷ್ಟು ಹಾಕ್ರಿ. ಅವಾಗ 1 ಕೆಜಿಯಷ್ಟು ಶಂಕರಪಾಳಿ ರೆಡಿ ಆಗ್ತಾವು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ. ಇವತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತಪ್ಪ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.